ಸೊ ಹಂಗೆ ಕೆಲವರು ಟೀಕೆ ಮಾಡ್ತಾರೆ, ಎಲೆಕ್ಷನ್ಗೋಸ್ಕರ ಬರ್ತಾರೆ, ಎಲೆಕ್ಷನ್ಗೋಸ್ಕರ ಹೋಗ್ತಾರೆ. ನಾನು ಈಗ ಬಂದಿದ್ದೀನಿ, ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ, ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡಿ. ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ. ಮೊನ್ನೆ ಯಾವುದೋ ಡ್ಯಾಮ್ ವಿಚಾರಕ್ಕೆ ಹೋದಾಗ ಡ್ಯಾಮ್ ಹೊಡೆದೋಗಿತ್ತು. ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದೀವಿ, ಜಮೀರನ್ನ ಮಂತ್ರಿ ಇದ್ದಾರೆ, ನಾವು 3 ಜನನೂ ಹೋಗ್ತಾ ಇದ್ದೀವಿ. ಗೇಟ್ ಹೊಡೆದೋಗಿತ್ತು. 150 TMC ನೀರು ಕನ್ನಂಬಾಡಿ ಎಷ್ಟು 2-3 ಅಷ್ಟಿದೆ, ಅದು ಅಷ್ಟು ದೊಡ್ಡದದು. ಗೇಟ್ ಹೊಡೆದೋಗಿತ್ತು. ನನ್ನ ಮೇಲೆ ಟೀಕೆ ಪ್ರಹಾರ ಮಾಡಿದ್ರು. ನಾನು ಒಂದು ಮಾತು ಹೇಳಿದೆ, ಉತ್ತರ ಈಗ ಕೊಡೋದಿಲ್ಲ, ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಉಳಿತವೆ ಅಂತ. 6 ದಿನದಲ್ಲೇ ಗೇಟನ್ನು ಬದಲಾವಣೆ ಮಾಡಿ ರಿಪೇರಿ ಮಾಡಿಸಿ ಹೊಸ ಗೇಟ್ ಹಾಕಿ ಮತ್ತೆ ನೀರನ್ನು ತುಂಬಿಸಿ ನಾಳೆ ಬೆಳಗ್ಗೆ ಹೋಗಿ ಆ ತಾಯಿಗೆ ಗಂಗಾದೇವಿಗೆ ಹೋಗಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ಕೆಲಸ. ಹಂಗೆ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ಏನು ಈಗಾಗಲೇ 150 ಎಕರೆ ಜಮೀನನ್ನು ಹುಡುಕಿದ್ದೇವೆ, ಆ ಸೈಟನ್ನು ಹಂಚ್ತಾ ಇದ್ದೇವೆ, ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಇನ್ನು 150 ಎಕರೆ ಖರೀದಿ ಮಾಡಲಿಕ್ಕೆ ತಯಾರಿದ್ದೇನೆ. ಯಾರ್ಯಾರು ಜಮೀನು ಕೊಡ್ತಿರೋ ಹಳ್ಳಿಗಳಲ್ಲಿ, ಟೌನಲ್ಲಿ ರೆಡಿಯಾಗಿ ನಿಮ್ಮ ಜಮೀನನ್ನು ಮಾರ್ಕೆಟ್ ಬೆಲೆ ಕೊಟ್ಟು ಜಿಲ್ಲಾಧಿಕಾರಿಗಳು ಖರೀದಿ ಮಾಡಿ ಆ ಎಲ್ಲರೂ ಕೂಡ ಸೈಟ್ ಕೊಟ್ಟು ಮನೆ ಕೊಡುವಂಥ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಜವಾಬ್ದಾರಿ. ಇದು ಈ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಏನು ಅನ್ನೋದು ಮುಖ್ಯ ಅಲ್ಲ, ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಪ್ರತಿಭೆ ಸೋತೋಗ್ಬೋದು, ಆದರೆ ಆ ಬೇವರು ಪಾಲು ಸ್ಫೂರ್ತಿ ಎಲ್ಲ ಕೂಡ ಉಳ್ಕೊಂಡಿರ್ತದೆ. ಪ್ರತಿಭೆ ಸೋತಾಗ ಕೂಡ ಪರಿಶ್ರಮ, ನಮ್ಮ ಪರಿಶ್ರಮ ಇರ್ತಿಲ್ಲ, ಅದು ಉಳ್ಕೊಂಡು ಬರ್ತದೆ.